ಗಿಲ್ಲಿ ಆಕ್ಟಿಂಗ್ ಸೂಪರ್ ಆಗಿತ್ತು. ಸಿನಿಮಾ ನೋಡೋಕೆ ಯಾರು ಬರಬೇಡಿ, ಅವ್ರ ಗಿಲ್ಲಿ ಬಗ್ಗೆ ಒಂದು ಮಾತಾಡೋಂಗಿಲ್ಲ. ಸಿನಿಮಾ ಸಖತ್ತಾಗೇ ಇತ್ತು. ನಮ್ಮ ಬಾಸ್ ಮೂವಿ ಅಲ್ವಾ, ನಮ್ಮ ಬಾಸ್ ಮೂವಿ ಅಲ್ವಾ, ಚೆನ್ನಾಗೇ ಇರುತ್ತೆ. ಮೂವಿ ಮಾತ್ರ ಸಖತ್ತಾಗಿತ್ತು. ಸ್ಟೋರಿ ಎಲ್ಲ ಚೆನ್ನಾಗಿತ್ತು. ಡಬಲ್ ಆ್ಯಕ್ಟಿಂಗ್ ಇತ್ತು. 2 ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಗಿಲ್ಲಿ ಆ್ಯಕ್ಟಿಂಗ್ ಸೂಪರ್ ಆಗಿತ್ತು. ಅವರು ನನ್ನ ಕಡೆ ಬರ್ತಾರೆ ಹೋಗ್ತಾರೆ, ಬಟ್ ಸಖತ್ತಾಗಿತ್ತು. ದರ್ಶನ್ ಸರ್ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಶೋನೇ ಇದು. ಫ್ಯಾಮಿಲಿ ಎಲ್ಲ ಬಂದು ಆರಾಮಾಗಿ ನೋಡ್ಬೋದು. ಸ್ಟೋರಿ ಚೆನ್ನಾಗಿತ್ತು. ಬನ್ನಿ ಥಿಯೇಟ್ರಲ್ಲಿ ಮೂವಿ ನೋಡಿ ಬೆಳೆಸಿ ನಮ್ಮ ಬಾಸ್ನ ಅಂತ ಹೇಳ್ತೀನಿ. 100 ಡೇಸ್ ಪಕ್ಕ ಓಡುತ್ತೆ. ಲೇಟಾಗಿ ಬಂದರು, ಲೇಟೆಸ್ಟಾಗಿ ಬಂದಿದೆ ಡೆವಿಲ್ ಸಿನಿಮಾ. ಬೇರೆನೇ ಲೆವೆಲ್. ಫ್ಯಾನ್ಸು ಡಿಸೈಡ್ ಮಾಡಿ ಅವ್ರು ಕೊಟ್ಟಿದ್ದ ನೇಮು ಡಿ ಬಾಸು. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅವ್ರದೇ ರೀಲ್ಸು. ತಲೆ ಎತ್ತಿ ನೋಡಬೇಕು ಮಗ, ಅಣ್ಣ ಟಾಪು. ಇಂಡಸ್ಟ್ರಿಯಲ್ಲಿ ಯಾರಿಗಿದೆ ಆ ಬಾಡಿ ಶೆಪ್ಪು. ಡಿ ಬಾಸ್ ಸಿನಿಮಾ ಟ್ಯಾಗಿಸಿಗೆ ಬರ್ತಿದೆ ಅಂತಂದರೆ ತೆಲುಗು ತಮಿಳು ಫಿಲಿಮ್ಲಿ ಡಿಸ್ಟೆನ್ಸ್ ತಗೊಳುತ್ತೆ. ಇದು ಚಾಲೆಂಜಿಂಗ್ ಸ್ಟಾರ್ ಚರಿತ್ರೆ. ಜನ ಸಿನಿಮಾ ನೋಡೋ ಟ್ಯಾಗಿಸಿಗೆ ಬರ್ತಿಲ್ಲ ಅಂತಿದ್ದು ಜಮಾನ ಬರ್ಕೋ ಮಗ. ಬಂದಿರೋದು ಬಾಕ್ಸ್ ಆಫೀಸ್ ಸುಲ್ತಾನ. 2010 ಒಳಗಿದ್ದು 100 ಡೇಸ್ ಓಡಿದ್ದು ಸಾರ್ಥಿ. ಅಣ್ಣ ಈಚೆ ಬಂದರೆ ಎತ್ತಲೇಬೇಕೋ ಮಗ ಆರ್ತಿ. ಇಂಡಸ್ಟ್ರಿಗೆ ದಾಸ. ಜೈ ಡಿ ಬಾಸ, ಜೈ ಡಿ ಬಾಸ್. ಸರ್, ಇನ್ನು ಡೆವಿಲ್ ಬಗ್ಗೆ ಹೇಳೋದಾದ್ರೆ ಸಿನಿಮಾ ನೋಡೋಕೆ ಯಾರು ಬರಬೇಡಿ. ಯಾಕಂದರೆ ಬಂದರೆ ಮನೆಗೆ ಹೋಗಿ ಮನ್ಸು ಬರಲ್ಲ. ಅವನ ಅಕ್ಕನ್ ಸಿನಿಮಾ ಚಿಂದಿ ಸರ್. ಡಿ ಬಾಸ್ ಅವರು ಆ ಸ್ಟೈಲು, ಆ ಸ್ಮೈಲು, ಆ ಡೈಲಾಗು, ಆ ಫೈಟಿಂಗು, ಆ ಆ್ಯಕ್ಟಿಂಗು, ಆ ಡ್ರೆಸ್ಸಿಂಗ್ನೆಸ್ಸು, ಬರೀ ಇಷ್ಟಕ್ಕೆ ಸಿನಿಮಾ ನೋಡ್ಬೇಕು ಅನಿಸುತ್ತೆ. ಆ ಲೆವೆಲ್ಗೆ ಇಟ್ಟವ್ರೆ. ಇನ್ನು ಹೇಳ್ಬೇಕಂತ ಕೇಳಿದ್ರೆ ಡಬಲ್ ಆ್ಯಕ್ಟಿಂಗು, ಒಂದು ಸೈಲೆಂಟು, ಒಂದು ವೈಲೆಂಟ್ ಆ್ಯಕ್ಷನ್, ಒಂದು ಪೊಲಿಟಿಕಲ್ ಸ್ಟೋರಿ. ಓಕೆನಾ? ನಮ್ಮ ರಚನಾ ರೈ ಆಗಿರ್ಬೋದು, ಶರ್ಮಿಳಾ ಮಂಡ್ರೆ ಆಗಿರ್ಬೋದು ಸರ್, ಹಾರ್ಟ್ ಸೀನ್ಸು, ಅವ್ರ ಆ್ಯಕ್ಷನ್ಸು ಬೇರೆ ಲೆವೆಲ್ ಅಂತ ಹೇಳ್ಬೋದು. ಗಿಲ್ಲಿ ಕಾಮಿಡಿ ಅಂತೂ ಸಖತ್ತಾಗೈತೆ. ಶೋಭರಾಜ್ ಕಾಮಿಡಿ ಕೂಡ ಸಖತ್ತಾಗಿದೆ. ಅಚ್ಯುತ್ ರಾವ್ ಸಿನಿಮಾನ ಒಂದು ರೇಂಜ್ ಎಳ್ಕೊಂಡು ಹೋಗೋರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಸರ್, ಸಿನಿಮಾದಲ್ಲೇ BGM ಇಟ್ಟವ್ರೆ, ಆ ಮ್ಯೂಸಿಕ್ ಇಟ್ಟವ್ರೆ, ಮತ್ತು 3 ಸಾಂಗ್ಸ್ ಇದೆ. ಆ ಸಾಂಗ್ಸ್ಗೆ ಕೊಟ್ಟಿರೋಂಥ ಮ್ಯೂಸಿಕ್ಕು, ಆ ಕೊರಿಯೋಗ್ರಫಿ, ಆ ಒಂದು ಸ್ಕ್ರೀನ್ ನೋಡ್ತಾ ಇದ್ರೆ ಬಿರಿಯಾನಿ ತಿಂದಷ್ಟು ಲೆವೆಲ್ಗಿದೆ ಸರ್. ಟೋಟಲ್ ಹೇಳ್ಬೇಕಂದ್ರೆ ಜನಪರವಾದ ಕತೆ. ದರ್ಶನ್ ಅವ್ರನ್ನ ಅಂದರೆ ಈ ರೇಂಜಿಗೆ ನೋಡ್ತಾ ಇರೋದು ಒಂದು ಹೊಸ ಲುಕ್ಕಲ್ಲಿ. ಅವರೊಂದು ಡಿಫ್ರೆಂಟ್ ಆಕ್ಷನ್ ಸರ್, ಮಸ್ತಾಗಿದೆ. 2 in 1 ಆಕ್ಷನ್ ಮಾಡವ್ರೆ ಸರ್. ಜನ ದೇವರಣ್ಣ ಹೇಳ್ತೀನಿ, ಮನೆಯಿಂದ ಬಂದು ನೋಡಬೇಕು. ಬಂದು ನೋಡಿದ್ರೆ ಮನೆಗೆ ಮನಸ್ಸು ಬರಲ್ಲ. ಜೈ ಡಿ ಬಾಸ್. ಚೆನ್ನಾಗಿತ್ತು ಮೂವಿ. 100 ಡೇಸ್ ಪಕ್ಕ ಓಡುತ್ತೆ ಮೂವಿ. ಆಮೇಲೆ ನಮ್ಮ ಬಾಸ್ ಆ್ಯಕ್ಟಿಂಗ್ ಚೆನ್ನಾಗಿತ್ತು. ಡಬಲ್ ಆ್ಯಕ್ಟಿಂಗು ಚೆನ್ನಾಗಿತ್ತು. ಅವರು ಈಚೆ ಇದ್ರೆ ಇನ್ನೂ ಚೆನ್ನಾಗಿರೋದು. ಅವ್ರು ನಮ್ಮ ಜೊತೆ ಬಂದು ಫಿಲಮ್ ನೋಡಿದರೆ ಚೆನ್ನಾಗಿತ್ತು ಮೂವಿ. ಎಲ್ಲರೂ ನೋಡೋಂಥ ಸಿನಿಮಾ, ಫ್ಯಾಮಿಲಿಯೇ ನೋಡೋಂಥ ಸಿನಿಮಾ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ಮಾಡಿದ್ದಾರೆ, ಸಖತ್ತ ಮಾಡಿದ್ದಾರೆ. ಆ್ಯಕ್ಟಿಂಗ್ ಮಾತ್ರ ಬಿಸ್ಟ್ ಮೇಲೆ ಡಿಶ್ ಕೊಟ್ಟವ್ರೆ. ಗಿಲ್ಲಿ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಗಿಲ್ಲಿ ಆ್ಯಕ್ಟಿಂಗ್ ಅದು. ಆಮೇಲೆ ಇವ್ರದ್ದು ದರ್ಶನ್ ಅವರು ಡಬಲ್ ಆ್ಯಕ್ಟಿಂಗ್ ಅಲ್ಲೇ ಸಖತ್ತಾಗಿದೆ. ಬದುಕು ಜೀವನ ಪ್ರೀತಿ ಸೂಪರ್. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಸೂಪರ್ ಆಗಿದೆ, ಚೆನ್ನಾಗಿದೆ. ಬಂದು ನೋಡಿ ಮತ್ತೊಮ್ಮೆ. ಹೊರ ಇದ್ದವರನ್ನು ಹೊರ ಕರೆಸಿ ನಮ್ಮ ಅಭಿಮಾನಿಯಿಂದ ಹೃತ್ಪೂರ್ವಕವಾಗಿ ಬರಲಿ ನಮ್ಮಣ್ಣ. ಜೈ ಬಾಸ್. ಸೊ ಓವರಾಗಿ ರಿವ್ಯೂ ಹೇಳ್ಬೇಕಂದ್ರೆ ಅವರು ಡಬಲ್ ಪಾತ್ರ ಮಾಡಿದ್ದಾರೆ. ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಫೈಟಿಂಗ್ ಇದೆ, ಟ್ವಿಸ್ಟ್ ಇದೆ. ಓಕೆನಾ? ಮತ್ತು ಪೊಲಿಟಿಷನ್ ಇದೆ, ರಾಜಕೀಯ ಇದೆ. ಸೊ ಓವರಾಗಿ ಅಂದರೆ ಒಂದು ಕುಟುಂಬ ನೋಡ್ತಕ್ಕಂಥ ಒಂದು ಮೂವಿ ಇದು. ಸೊ ಎಕ್ಸಲೆಂಟ್ ಆಗಿದೆ ಟೋಟಲಿ. ಸೊ ಬಂದು ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತಾ ಇರೋದು ಅಷ್ಟೇ. ಓಕೆನಾ? ಜೈ ಡಿ ಬಾಸ್, ಜೈ ಡಿ ಬಾಸ್. ಲವ್ ಯು, ಲವ್ ಯು. ನಮ್ಮ ಚಾಲೆಂಜಸ್ ಸಾರ್ದು ಜನಗಳದ್ದು ಕ್ರೇಜ್ ನೋಡಿದ್ರೆ ಭಾಳ ಅದ್ಭುತ ಅನಿಸುತ್ತೆ. ರಿಯಲಿ ಇದ್ರಲ್ಲಿ ಮಾತ್ರ ಅದ್ದೂರಿ ಕಾಣ್ತಾರೆ. ಅದ್ರ ಫೈಟ್ ಸೀನ್ ಮಾತ್ರ ತುಂಬ ಎಕ್ಸಲೆಂಟಾಗಿ ಮಾಡೋರು ಸರ್. ರಿಯಲಿ ಡಿ ಬಾಸ್ ಅಂದರೆ ಡಿ ಬಾಸೇ, ಚಾಲೆಂಜಿಂಗ್ ಸ್ಟಾರ್ ಅಂದರೆ ಚಾಲೆಂಜಿಂಗ್ ಸ್ಟಾರೇ. ನಿಜವಾದ ಸಿನಿಮಾ ಮಾತ್ರ ಭಾಳ ಇಷ್ಟ ಆಯಿತು. ಅದರಲ್ಲೂ ಡಬಲ್ ಆ್ಯಕ್ಟಿಂಗ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಸ್ವಲ್ಪ ರಾಜಕೀಯ ಅದು ಇದು ಇನ್ವಾಲ್ವ್ಮೆಂಟು ಹೆಂಗೀಗಿನ ಕಾಲದಲ್ಲಿ ರಾಜಕೀಯ ನಡೆಯುತ್ತೋ ಅದೇ ಥರ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಅದರಲ್ಲೂ ಫೈಟ್ ಮಾತ್ರ ಎಕ್ಸಲೆಂಟಾಗಿ ಮಾಡಿದ್ದಾರೆ ಸರ್. ಫೈಟ್ ಸೀನ್ ಮಾತ್ರ ಭಾಳ ಇಷ್ಟ ಆಯಿತು. ಅದರಲ್ಲೂ ಸಾಂಗು, ಲೊಕೇಶನು ಭಾಳ ಚೆನ್ನಾಗಿ ತೆಗೆದಿದ್ದಾರೆ. ಅದರಲ್ಲೂ ಹೀರೋಯಿನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಮಿಡಿನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರು. ಅದರಲ್ಲೂ ಫೈಟ್ ಮಾತ್ರ ತುಂಬ ಎಕ್ಸಲೆಂಟಾಗಿ ಮಾಡಿದ್ದಾರೆ. ಅದು ತುಂಬ ಗ್ರಾಮರಾಗಿ ಸೂಪರ್ ಎಕ್ಸಲೆಂಟಾಗಿ ಕಾಣ್ತಾರೆ. ತುಂಬ ಖುಷಿಯಾಯಿತು. 100 ಡೇಸ್ ಅಂತ ಬಿಸಿಲ್ಲ ಸರ್, ತುಂಬ ಚೆನ್ನಾಗಿ ಓಡುತ್ತೆ. ಗಿಲ್ಲಿ ಬಗ್ಗೆ ಏನೋ ತುಂಬ ಚೆನ್ನಾಗಿ ಕಾಮಿಡಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಗಿಲ್ಲಿ ಬಗ್ಗೆ ಒಂದು ಮಾತಾಡೋಂಗಿಲ್ಲ. ಆದರೂ ಕಾನ್ಸೆಪ್ಟು, ಸ್ಟೋರಿ ತುಂಬಾ ಚೆನ್ನಾಗಿದೆ. ಆದರೂ ಜನಗಳು ಈ ಕ್ರೇಜು ಚಾಲೆಂಜಿಂಗ್ ಸ್ಟಾರ್ ಬಗ್ಗೆ ತುಂಬ ದೂರಿ ಚೆನ್ನಾಗಿದೆ. ಚೆನ್ನಾಗಿ ಓಡಲಿ ಸರ್ 100 ಡೇಸು ಅಂತ ಬೇಡ್ಕೊತೀವಿ ಸರ್. ಕನ್ನಡ ಆದಷ್ಟು ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು. ಅದು ಇಂಡಸ್ಟ್ರಿ ಗೆಲ್ಲಬೇಕು. ಈ ಥರ ಕ್ರೇಜ್ ನೋಡ್ತಾ ಇದ್ದರೆ ತುಂಬ ಅದ್ದೂರಿ. ಅವರು ಜೈಲಲ್ಲಿದ್ದರು, ಈ ಥರ ಕ್ರೇಜ್ ಇದೆ ಅಂತ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ. ಅವ್ರು ಆದಷ್ಟು ಬೇಗ ಜೈಲಿಂದ ಬಿಡುಗಡೆಗೆ ಬರಲಿ, ಆದಷ್ಟು ಬೇಲ್ ಸಿಗಲಿ ಅಂತ ಬೇಡ್ಕೊತೀವಿ ಸರ್. ಒಳ್ಳೇದಾಗಲಿ.